ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಬಿಗ್ ಬಾಸ್ ಕನ್ನಡ ಸೀಸನ್ 11 ವಿನ್ನರ್ ಫಿಕ್ಸ್ ಆಯ್ತು ಗುರು. ಇನ್ಮೇಲೆ ಈ ಸಿಂಪತಿ ಎಲ್ಲ ನಡೆಯಲ್ಲ. ಇವಾಗ ನೋಡಿ, ಬ್ಯಾಕ್ ಪಿಚಿಂಗ್ ಎಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ವರ್ಸ್ಟ್ ಬಿಹೇವಿಯರ್ ಕಾಣ್ತಿದೆ ಎಲ್ರದ್ದು. ಈ ವಿಡಿಯೋದಲ್ಲಿ ಎಲ್ಲದರ ವಿಷಯ ಮಾತಾಡ್ತಾ ಹೋಗೋಣ. ಯಾರ್ಯಾರೇನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ಗುರು ಇವಾಗ ನೋಡಿ, ತ್ರಿವಿಕ್ರಮ್ ಅವರು ವಾಪಸ್ ಬರ್ತಿದ್ದಂಗ್ಲೆ ಬಿಗ್ ಬಾಸ್ ಮನೆಗೆ ಎಲ್ರಿಗೂ ಉರಿ ಕಿತ್ಕೊಂಡ್ ಬಂದಿದೆ ಗುರು. ಎಲ್ರು ಉರ್ಕೊಂತಿದಾರೆ ಗುರು, ಅದನ್ನ ತೋರ್ಸ್ಕೊಂತಿಲ್ಲ, ಎಲ್ರು ಉರ್ಕೊಂತಿದ್ದಾರೆ. ಇವಾಗ ನೋಡಿ, ಅಲ್ಲಿ ಮಂಜು ಅವರು, ಗೌತಮಿ ಅವರು ಮತ್ತೆ ಮೋಕ್ಷಿತ್ ಅವ್ರು ಕುತ್ಕೊಂಡು ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಮಂಜು ಅವರೇ ಟಾಪಿಕ್ ಎತ್ತಿರೋದು, ಅದನ್ನ ಮಾತಾಡ್ತಿದ್ದಾರೆ. ಇವಾಗ ಇವ್ರು ಮೂವರು ಮತ್ತೆ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಇವೆಲ್ಲ ನಡೆಯಲ್ಲ. ಮತ್ತೆ ನಾಮಿನೇಷನ್ ಅಲ್ಲಿ ಸೇವ್ ಆಗ್ತಿದ್ದಂಗ್ಲೆ ಮತ್ತೆ ಅಳು ಶುರು ಮಾಡ್ತಾರೆ, ಸಿಂಪತಿ ಕ್ರಿಯೇಟ್ ಮಾಡ್ತಾರೆ. ಇವೆಲ್ಲ ನಡೆಯಲ್ಲ ಗುರು ಇನ್ಮೇಲೆ. ಇವಾಗ ನೋಡಿ, ಮತ್ತೆ ತ್ರಿವಿಕ್ರಮ್ ಅವನ್ನ ಬ್ಯಾಕ್ ಬೆಚಿಂಗ್ ಮಾಡಕ್ ಶುರು ಮಾಡ್ಕೊಂಡಿದ್ದಾರೆ. ತ್ರಿವಿಕ್ರಮ್ ಅವರಿಗೆ ಇನ್ನೂ ಜಾಸ್ತಿ ಕ್ರೇಜ್ ಆಗುತ್ತೆ, ಇನ್ನು ಫ್ಯಾನ್ಸ್ ಕ್ರೇಜ್ ಜಾಸ್ತಿ ಆಗುತ್ತೆ, ಇನ್ನು ಫ್ಯಾನ್ಸ್ ಜಾಸ್ತಿ ಆಗ್ತಾರೆ. ಯಾಕಂದ್ರೆ ಅವ್ರನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ. ಇವಾಗ ಭವ್ಯ ಗೌಡ ಇವಾಗ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಕಿಚ್ಚನ ಚಪ್ಪಾಳೆ ಸಿಕ್ತು ಅಂದ ತಕ್ಷಣ ಏನ್ ಗುರು ಅವ್ರು ಆಡ್ತಿರೋದು. ಇವಾಗ ನೋಡಿ, ಕ್ಯಾಪ್ಟನ್ ಆದಾಗ್ಲೇ ಅವ್ರು ಹೇಳಿದ್ಲು ಏನ್ ಮಾಡ್ಬೇಕು, ಏನ್ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಮುಂಚೆನೆ ಡಿಸೈಡ್ ಮಾಡಿದ್ಲು. ಅದು ಸ್ಪೂನ್ ಇಂದ ನೀವು ನೀರ್ ಎತ್ತಾಕ್ಬೇಕು ಅಂತ. ಅದನ್ನ ಇವಾಗ ಮತ್ತೆ ಏನಕ್ಕೆ ಚೇಂಜ್ ಮಾಡ್ತಿದ್ದೀರಾ? ಆ ಸ್ಪೂನ್ ಇಂದ ಹಿಂಗ್ ಎತ್ತಾಗುವಾಗ ಶಮ್ಸ್ ಬಿಡಿ ಬಿಗ್ ಬಾಸ್ ಅಂತ ಕೇಳ್ಕೊಂಡ್ ಮಾಡ್ಬೇಕಂತೆ ಪ್ರತಿ ಸಲ. ಅದನ್ನ ಮುಂಚೆ ಯಾಕೆ ಹೇಳಿರ್ಲಿಲ್ಲ ಅಂತ ತ್ರಿವಿಕ್ರಮ್ ಅವ್ರು ಕೇಳಿದ್ ಕರೆಕ್ಟ್ ಆಗೇ ಇತ್ತು. ತ್ರಿವಿಕ್ರಮ್ ಅವ್ರು ಕರೆಕ್ಟ್ ಆಗಿ ಅಂದು, ಅಂದ್ರೆ ಈ ಕಿಚ್ಚನ ಚಪ್ಪಾಳೆ ಬಂದಾಗಿಂದ ಒಂಥರ ಆಡ್ತಿದ್ಯಾ ಅನ್ನಂಗೆ ಅವ್ರು ಮಾತಾಡಿದ್ದು ಕರೆಕ್ಟು. ಅಷ್ಟೊಂದೆಲ್ಲ ಏನಕ್ಕೆ? ಇವಾಗ ನೀವು ಕ್ಯಾಪ್ಟನ್ ಆಗಿದ್ದೀರಾ, ಮತ್ತೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂದ ತಕ್ಷಣ ನೀವು ಆ ರೀತಿ ಎಲ್ಲ ಡಾಮಿನೇಟ್ ಮಾಡೋದೆಲ್ಲ ನಡೆಯಲ್ಲ. ಇವಾಗ ನೋಡಿ, ಇವಾಗ ನೀವೇ ಮುಂಚೆನೆ ಶಿಕ್ಷೆ ಏನು ಅಂತ ನೀವೇ ತಾನೇ ಇದ್ ಮಾಡಿದ್ದು. ಇವಾಗ ಯಾಕೆ ಚೇಂಜ್ ಮಾಡ್ತಿದ್ದೀರಾ? ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ರು ಉರ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಸುಮ್ನೆ ಅವ್ರು ಬಂದಾಗ ಆತರ ಸೆಲೆಬ್ರೇಟ್ ಮಾಡೋದು ಅಷ್ಟೇ. ಇವಾಗ ನೋಡಿ, ಸ್ಟ್ರಾಂಗ್ ಸ್ಪರ್ಧಿ ಯಾರಾದ್ರೂ ಹೊರಗ್ ಹೋದ್ರೆ ಎಲ್ರು ಖುಷಿ ಪಡ್ತಾರೆ. ಮತ್ತೆ ವಾಪಸ್ ಬಂದ್ರೆ ಅದ್ ಹೆಂಗ್ ತಡ್ಕೊಳಕ್ ಆಗತ್ತೆ? ಮತ್ತೆ ಇವಾಗ ಐಶ್ವರ್ಯ ಅವರು, ಚೈತ್ರ ಅವ್ರು ಮಾಡ್ತಿರೋದ್ ಏನ್ ಗುರು? ಇವಾಗ ನನ್ ಪ್ರಕಾರ ಸರಿ, ಇವಾಗ ಅದೇನೋ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಚೈತ್ರ ಅವ್ರು ಹೇಳಿದಂತೆ, ಓಕೆ, ಐಶ್ವರ್ಯ ಅವರಿಗೆ ಅದನ್ನ ಇವ್ರು ತಂದು ತಾನೆ ಎಲ್ರಿಗೂ ಹೇಳಿದ್ದು. ಮೋಕ್ಷಿತ ಮತ್ತೆ ಶಿಶಿರ ಅವ್ರು ಇದ್ದಾಗ ಇವರೇ ತಾನೆ ಹೇಳಿದ್ದು ಅದನ್ನ ಇವ್ರು ತಂದು ಇಲ್ಲಿಗೆ ಯಾಕೆ ಹೇಳ್ಬೇಕಿತ್ತು? ಓಕೆ, ಚೈತ್ರ ಅವ್ರು ಹೇಳಿದಾರ ಅಂತಾನೆ ಇಟ್ಕೊಳ್ಳಿ, ಹೇಳಿದಾರೋ ಇಲ್ವೋ ನಮಗ್ ಗೊತ್ತಿಲ್ಲ, ಹೇಳಿದಾರ ಅಂತಾನೆ ಇಟ್ಕೊಳ್ಳಿ. ಇವ್ರು ಯಾಕೆ ತಂದು ಇಲ್ಲಿ ಹೇಳ್ಬೇಕಿತ್ತು? ಅದಕ್ಕೆ ಇವ್ರು ಯಾಕೆ ತಲೆ ಆಡಿಸ್ಬೇಕಿತ್ತು? ಇವ್ರು ಯಾಕೆ ಅವ್ರ ವಾಯ್ಸ್ ಎತ್ತಲಿಲ್ಲ? ಇವ್ರು ಮೋಕ್ಷಿತ ಇವರು ಅವ್ರ ವಾಯ್ಸ್ ಇವ್ರು ಎತ್ತಲಿಲ್ಲ ಅವಾಗ. ಇವಾಗ ಅಲ್ಲಿ ಅವ್ರು ಹೇಳ್ಕೊಟ್ಟಿದ್. ಓಕೆ, ಅವ್ರು ಏನ್ ಹೇಳ್ಕೊಟ್ರು ನೀವು ಅದನ್ನ ಮಾಡ್ಬಿಡ್ತೀರಾ? ಇಲ್ಲಿ ಬಂದು ನಾಮಿನೇಟ್ ಮಾಡ್ಬೇಕು ಈ ತರ ಟಾರ್ಗೆಟ್ ಮಾಡ್ಕೊಂಡು ಹೊರಗಡೆ ನನಗೆ ಹಿಂಗ್ ಹೇಳಿ ಕಳ್ಸುದು ಅಂದ ತಕ್ಷಣ ನೀವು ಅದನ್ನ ಇಲ್ಲಿಗೆ ಬಂದು ಎಲ್ಲರಿಗೂ ಹೇಳ್ಬಿಡ್ತೀರಾ? ನೀವ್ ಮಾಡಿರೋದ್ ಮಾತ್ರ ನೀವು ತಪ್ಪಂತ ಒಪ್ಕೊಳೋದೇ ಇಲ್ಲ. ಇವಾಗ ನೋಡಿ, ನಂಬಕ್ ಆಗಲ್ಲ. ಐಶ್ವರ್ಯ ಅವರು ಕೂಡ ಅವತ್ತು ವಿಟಿಯಲ್ಲಿ ತೋರಿಸಿದಾಗ ಅದನ್ನ ಒಪ್ತಿಲ್ಲ, ಅದಕ್ಕೆ ಮತ್ತೆ ಇನ್ನೊಂದ್ಸಲ ತೋರಿಸಿದ್ದು ಕಿಚ್ಚ ಸುದೀಪ್ ಸರ್. ಇವಾಗ ಯಾರನ್ನ ನಂಬದಿಲ್ಲಿ? ಯಾರು ಸುಳ್ಳು ಹೇಳ್ತಿದಾರ ಅಂತ ಹೇಳಕ್ ಆಗಲ್ಲ ಗುರು. ಯಾರು ಸುಳ್ಳು ಹೇಳಿದಾರ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಚೈತ್ರ ಅವರು ತುಂಬಾ ಸುಳ್ಳು ಹೇಳಿದ್ದಾರೆ, ಇವರು ಸುಳ್ಳು ಹೇಳಿದ್ದಾರೆ. ಯಾರು ಹೇಳ್ತಿದಾರ ಅಂತ ಹೆಂಗ್ ಗೊತ್ತಾಗುತ್ತೆ? ಅವ್ರು ಚೈತ್ರ ಅವ್ರು ಏನ್ ಹೇಳ್ತಾರೆ, ನನಗೆ ಇವ್ರು ಐಶ್ವರ್ಯ ಅವ್ರು ಹೇಳುವಾಗ ಅಲ್ಲಿ ಮೋಕ್ಷಿತ ಇರ್ಲಿಲ್ಲ ಅಂತ ಹೇಳ್ತಾರೆ. ಇವ್ರು ಮೋಕ್ಷಿತ್ ಅವರು ಚೈತ್ರ ಅವ್ರು ಹೇಳಿದ್ ನಾನ್ ಕೇಳಿಸ್ಕೊಂಡಿದೀನಿ ಅಂತಾರೆ. ಯಾರನ್ನ ನಂಬೇಕು ಗೊತ್ತೇ ಆಗ್ತಿಲ್ಲ. ಯಾರು ಕರೆಕ್ಟ್ ಇದಾರೆ ಅಂತ ಹೇಳಕ್ ಆಗಲ್ಲ. ಇವಾಗ ನೋಡಿ, ಹನುಮಂತಣ್ಣ ಮಾತ್ರ ಅವ್ರ ಆಟ ಅವ್ರು ಆಡ್ತಿದ್ದಾರೆ. ಅವ್ರ ದೋಸ್ತ ಜೊತೆಗೆ ಸೇರ್ಕೊಂಡು ಅವ್ರ ಆಟ ಅವ್ರು ಆಡ್ಕೊಂಡು ಹೋಗ್ತಿದಾರೆ ಅಷ್ಟೇ. ಅವ್ರ ಆಟ ಅವ್ರು ನೋಡ್ಕೊಂತಿದ್ದಾರೆ. ತ್ರಿವಿಕ್ರಮ್ ಅವರಿಗೆ ಇವಾಗ ಎಲ್ಲರೂ ಬ್ಯಾಕ್ ಬಿಚಿಂಗ್ ಮಾಡಕ್ ಶುರು ಮಾಡ್ಕೊಂಡಿದಾರಲ್ಲ, ಅವ್ರು ಇನ್ನೂ ಬೆಳೀತಾರೆ. ಇವ್ರು ಈ ತರ ಮಾಡ್ತಿದ್ರೆ ಅವ್ರು ಇನ್ನೂ ಬೆಳೀತಾರೆ. ಇವ್ರದ್ದು ಎಲ್ಲ ಇಳಿತಾ ಇರುತ್ತೆ ಅಷ್ಟೇ. ಫ್ಯಾನ್ಸ್ ಎಲ್ಲ, ವೋಟ್ಸ್ ಎಲ್ಲ ಕಡಿಮೆ ಆಗ್ತಿರುತ್ತೆ. ನೀವು ಅದೇ ತರ ಬ್ಯಾಕ್ ಬಿಚಿಂಗ್ ಎಲ್ಲ ಮಾಡ್ತೀರಿ, ತ್ರಿವಿಕ್ರಮ್ ಅವರು ಮತ್ತೆ ಹನುಮಂತಣ್ಣ ಟಾಪ್ 2 ಬಂದೇ ಬರ್ತಾರೆ. ಇವಾಗ ನೋಡಿ, ನಾನು ಇಲ್ಲಿವರೆಗೂ ಟ್ರೆಂಡ್ ಇವ್ರ ಪ್ರಕಾರ ಇದೆ, ತ್ರಿವಿಕ್ರಮ್ ಮತ್ತೆ ಹನುಮಂತಣ್ಣಗೆ ಅಂತ ಹೇಳ್ತಿದ್ದೆ. ಇವಾಗ ಯಾಕೋ ನನಗೆ ಟಾಪ್ 2 ಇವರೇ ಫಿಕ್ಸ್ ಗುರು. ಏನ್ ಇವ್ರ ಆಟ ಬದಲಾಯಿಸಲ್ಲ ಬೇರೆ ಯಾರು. 40 ದಿನ ಆದ್ರೂ ಕೂಡ ಏನು ಬದಲಾಯಿಸಲ್ಲ ಇವರು. ಬರೇ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಳೋದೇ ಒಂದ್ ಕೆಲ್ಸ ಆಗಿದೆ. ಯಾವ ಟಾಸ್ಕ್ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಲ್ಲ. ಈ ಐಶ್ವರ್ಯ, ಮೋಕ್ಷಿತ ಅವ್ರು ಜಾಸ್ತಿ ಬರೇ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಳ್ತಾರೆ. ಎಲ್ಲಿ ಯಾವ ಆಟ ಆಡಿದಾರೆ? ಟಾಸ್ಕ್ ಎಲ್ಲೋ ಒಂದ್ ಆಡ್ತಾರೆ ಅಷ್ಟೇ. ಒಂದು 10ರಲ್ಲಿ 1 ಟಾಸ್ಕ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಇನ್ನು 9 ಟಾಸ್ಕ್ ಏನು ಇಲ್ಲ, ಫಿಸಿಕಲ್ ಆಗು ಇಲ್ಲ. ಸುಮ್ನೆ ಕುತ್ಕೊಂಡು ಅದು ಇದು ಮಾತಾಡ್ತಾರೆ ಅಷ್ಟೇ, ಇನ್ನೇನು ಕಾಣ್ತಿಲ್ಲ ಅವ್ರ ಆಟ. ಇವ್ರು ಹಿಂಗೆ ಮಾಡ್ಕೊಂಡು ಹೋದ್ರೆ ಮುಗೀತಷ್ಟೇ. ಒಂದ್ ಕಡೆ ತ್ರಿವಿಕ್ರಮ್ ಅವರು, ಒಂದ್ ಕಡೆ ಹನುಮಂತಣ್ಣ ಇರ್ತಾರೆ. ಇವ್ರಿಬ್ರಲ್ಲೇ ಯಾರಾದ್ರೂ ಒಬ್ರು ವಿನ್ನರ್ ರನ್ನರ್ ಆಗೋದು ಫಿಕ್ಸ್. ನಾನು ಇವತ್ತೇ ಹೇಳ್ತಿದೀನಿ, ಬರ್ದಿಡ್ಕೊಳ್ಳಿ, ಇವ್ರಿಬ್ರಲ್ಲೇ ಯಾರಾದ್ರೂ ಒಬ್ರು ವಿನ್ನರ್ ಆಗೋದು. ಯಾವ ಫೀಮೇಲ್ ಕಂಟೆಸ್ಟೆಂಟ್ ಟಾಪ್ 2 ಬರಲ್ಲ.
ಇವ್ರು ಆಡ್ತಿರೋದು ಬರೇ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡಿರೋದ್ರಿಂದ ಇವ್ರು ಬರಲ್ಲ. ಇವಾಗ ಮೋಕ್ಷಿತ್ ಅವರಿಗೆ ಒಂದ್ ಫ್ಯಾನ್ ಬೇಸ್ ಇತ್ತು ಗುರು. ಅವರು ಅದರಿಂದ ಹೊರಗ್ ಬಂದು ಆ ಗುಂಪಿಂದ ಅವ್ರ ಆಟ ಅವ್ರು ಶುರು ಮಾಡ್ಕೊಂಡ್ರು. ನಾನ್ ಹಿಂಗಿರ್ಬಾರ್ದು, ಸುಮ್ನೆ ಎಲ್ಲದನ್ನು ಹೇಳ್ಸ್ಕೊಂಡು ನಾನು ಸುಮ್ನೆ ಇಲ್ಲಿ ಕುತ್ಕೊಬಾರ್ದು, ನನ್ ವಾಯ್ಸ್ ನಾನು ಇಲ್ಲಿ ಎತ್ತಬೇಕು ಅಂತ ಬಂದಿರೋರು ಇವಾಗ ಮತ್ತೆ ಅದೇ ಗುಂಪಿಗೆ ಸೇರ್ಕೊಂಡು ಮತ್ತೆ ಬ್ಯಾಕ್ ಬಿಚಿಂಗ್ ಮಾಡಕ್ ಶುರು ಮಾಡ್ಕೊಂಡಿದೀರಾ. ಇವಾಗ ನಿಮ್ದು ಪಾತ್ರ ಏನು ಅರ್ಥ ಆಗ್ತಿಲ್ಲ. ಇವಾಗ ನೀವು ಗುಂಪಲ್ಲಿ ಸೇರ್ಕೊಂಡು ಆಡ್ತೀರಾ, ನಿಮ್ ವೈಯಕ್ತಿಕ ಆಟ ನೀವು ಆಡ್ತೀರಾ, ಮತ್ತೆ ಗುಂಪು ಕಟ್ಕೊಂಡಿದ್ದೀರಾ, ಮುಗೀತಷ್ಟೇ. ಇನ್ಮೇಲೆ ಫ್ಯಾನ್ ಬೇಸ್ ನಿಮ್ದು ಹಿಡ್ದೋಗುತ್ತೆ ಅಷ್ಟೇ. ಇವ್ರಿಬ್ರೆ ಬರ್ತಾರೆ, ಯಾವ ಫೀಮೇಲ್ ಕಂಟೆಸ್ಟೆಂಟ್ ಬರಲ್ಲ ಟಾಪ್ 2 ಅಂತ ಅನ್ಸ್ತಿದೆ. ಎಚ್ಚೆತ್ಕೊಂಡು ಆಡಿ ಅಂತ ಕಾಫಿ ಎಲ್ಲ ಹೆಚ್ಚಿದಾಗಿದೆ, ಮತ್ತೆ ಅದನ್ನೇ ಶುರು ಮಾಡ್ಕೊಂತಿದ್ದಾರೆ. ಅವ್ರ ಬಗ್ಗೆ ಇವ್ರು ಮಾತಾಡೋದು, ಇವ್ರ ಬಗ್ಗೆ ಅವ್ರು ಮಾತಾಡೋದು. ತ್ರಿವಿಕ್ರಮ್ ಅವ್ರು ಯಾರ ಬಗ್ಗೆ ಅದು ಮಾತಾಡ್ತಿದಾರಾ? ಏನು ಮಾತಾಡ್ತಿಲ್ಲ. ಅವ್ರ ಆಟ ಅವ್ರು ಆಡ್ಕೊಂಡು ಹೋಗ್ತಿದ್ದಾರೆ. ಯಾರು ಸುಮ್ನೆ ಅವ್ರ ಆಟ ಅವ್ರು ಆಡ್ಕೊಂಡು ಹೋಗ್ತಾರಲ್ಲ, ಬೇರೆಯವ್ರ ಬಗ್ಗೆ ಮಾತಾಡಲ್ವಲ್ಲ, ಅವರೇ ಡಿಸರ್ವಿಂಗ್. ಇವಾಗ ತ್ರಿವಿಕ್ರಮ್ ಅವರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ, ನೀನೇನ್ ಕ್ಯಾಪ್ಟನ್ ಆಗ್ಬಿಟ್ಟಿದ್ಯಾ, ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂದ ತಕ್ಷಣ ಇವಾಗ ನೀನ್ ರೂಲ್ಸ್ ಹಾಕಿದ್ದ, ಹೇಳಿದ್ದ ಮುಂಚೆ ಈ ರೂಲ್ಸ್ ಹೇಳಿದ್ದ? ಇಲ್ಲ ತಾನೆ. ಇವಾಗ ಏನದು ಹೊಸ ರೂಲ್ಸ್? ಕೇಳಿದ್ದೆ ದೊಡ್ಡ ತಪ್ಪಾಗೋಯ್ತಾ? ಅಂದ್ರೆ ಇವಾಗ ಇವ್ರ ವಿರುದ್ಧ ವಾಯ್ಸ್ ಎತ್ತಬಾರದ? ಅಂದ್ರೆ ಭವ್ಯಗೌಡ ವಿರುದ್ಧ ವಾಯ್ಸ್ ಎತ್ತಬಾರದ ತ್ರಿವಿಕ್ರಮ್ ಅವರು? ಏನ್ ಅಂದ್ಕೊಂಡಿದಾರ ಅವ್ರ ಆಟನ? ಮುಂಚೆ ಹೇಳ್ಬೇಕಿತ್ತು ತಾನೆ ಅದೇನ್ ಪನಿಷ್ಮೆಂಟ್ ಯಾವ ರೀತಿ ಕೊಡ್ತೀನಿ ಅಂತ. ಪನಿಷ್ಮೆಂಟ್ ನೀವ್ ಹೇಳಿದ್ದನ್ನ ಅವ್ರು ಮಾಡ್ತಿದ್ದಾರೆ. ಇನ್ನು ಇವಾಗ ಎಕ್ಸ್ಟ್ರಾ ಸೇರ್ಸ್ಕೊಂಡು ಇದನ್ನೆಲ್ಲ ಹೇಳಿ ಕ್ಷಮಿಸ್ಬಿಡಿ ಬಿಗ್ ಬಾಸ್ ಅಂತ ಪ್ರತಿ ಸಲ ಹೇಳ್ಬೇಕು ಅಂತ ಅಂದಾಗ ಕೇಳ್ತಾರೆ. ನೀನ್ ಹೇಳಿರ್ಲಿಲ್ವಲ್ಲ ಅವಾಗ್ಲೇ, ಇವಾಗ ಏನ್ ಹೊಸದಾಗಿ ಕೇಳ್ತಿದ್ಯಾ? ಅವ್ರು ಭವ್ಯಗೌಡವ್ರು ನಾನ್ ಕ್ಯಾಪ್ಟನ್, ನಾನು ಯಾವಾಗ ಬೇಕಾದ್ರೂ ಡಿಸಿಷನ್ ತಗೊಬೋದು, ಅದನ್ನೆಲ್ಲ ನೀವ್ ಕೇಳಂಗಿಲ್ಲ. ಹಿಂಗೆ ಬಿಟ್ಬಿಟ್ರೆ ನಡೆಯಲ್ಲ ಗುರು. ಈ ತ್ರಿವಿಕ್ರಮ್ ಇದನ್ನ ಹಿಡ್ತದಲ್ಲಿ ಹಿಡ್ಕೊಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಿದಾರೆ ಭವ್ಯಗೌಡ ಅವರು. ಇದೆಲ್ಲ ನಡೆಯಲ್ಲ. ನಿಮ್ ಕ್ಯಾಪ್ಟನ್ಸಿ ನೀವು ಚೆನ್ನಾಗ್ ಮಾಡಿದ್ರೆ ಸಾಕು. ಇದೇನೇನೋ ಹೊಸ ರೂಲ್ಸ್ ತಂದು ಪನಿಷ್ಮೆಂಟಿಂಗ್ ಒಂದೊಂದೇ ಆಡ್ ಮಾಡ್ಕೊಂಡು ಹೋದ್ರೆ ಏನ್ ಮತ್ತೆ ಕೇಳ್ಬಾರ್ದಾ? ತ್ರಿವಿಕ್ರಮ್ ಅವ್ರು ಕೇಳ್ಬಾರ್ದ ಅದನ್ನ? ನಿಮಗೆ ಏನನ್ಸುತ್ತೆ, ಇನ್ಮೇಲೆ ಈ ತರ ಸಿಂಪತಿ ಎಲ್ಲ ವರ್ಕೌಟ್ ಆಗುತ್ತಾ? ಈ ತರ ಬ್ಯಾಕ್ ಬಿಚಿಂಗ್ ಮಾಡ್ಕೊಂಡು ಅವ್ನ ಟಾರ್ಗೆಟ್ ಮಾಡ್ಕೊಂಡು ಅವನ್ನ ಮನೆಯಿಂದ ಹೊರಗೆ ಹಾಕಿ ಬಿಡ್ಬೋದು ಅಂತ ಏನೇನೋ ಪ್ಲಾನ್ ಮಾಡ್ತಿದಾರಲ್ಲ, ಅದೆಲ್ಲ ಸಾಧ್ಯ ಆಗುತ್ತಾ? ಮತ್ತೆ ಮೋಕ್ಷಿತ್ ಅವ್ರು ಇವಾಗ ಮತ್ತೆ ಅದೇ ಗುಂಪಿಗೆ ಸೇರ್ಕೊಂಡು ಅವ್ರ ಸ್ವಾಭಿಮಾನನೆಲ್ಲ ಮರ್ತು ಬಿಟ್ರಾ? ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.